ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಧನುಷ್ ರಾಮರ್, ಸೋಷಿಯಲ್ ವರ್ಕರ್, ಬೆಂಗಳೂರು. ಈ ಒಂದು ವಿಡಿಯೋ ಏನಕ್ಕೆ ಅಂದರೆ, ಸಾಕಷ್ಟು ಜನ ನನಗೆ ನಿಮ್ಮ ಹೆಲ್ತ್ ಕ್ಯಾಂಪ್ ಎಲ್ಲಿ ನಡೀತಾ ಇದೆ, ಮುಂಚೆನೇ ಮಾಹಿತಿ ಕೊಡಿ ಸರ್, ನಾವು ಕೂಡ ಬಂದು ಟೆಸ್ಟ್ ಮಾಡ್ಕೊತೀವಿ ಅಂತ ಕೇಳ್ತಾ ಇರ್ತಾರೆ. ನಾನು ಮುಂಚೆ ಎಲ್ಲ ಈಗ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ಯೂಟ್ಯೂಬಲ್ಲೆಲ್ಲ ಹೆಲ್ತ್ ಕ್ಯಾಂಪ್ ಮುಗಿದ ಮೇಲೆ ನಾನು ಫ್ರೀ ಟೈಮಲ್ಲಿ ಒಂದು ವಿಡಿಯೋ ಪೋಸ್ಟ್ ಮಾಡ್ತಾ ಇರ್ತೀನಿ. ಎಲ್ಲಿ ಕ್ಯಾಂಪ್ ಮಾಡಿದ್ದೀವಿ, ಏನೇನು ಚೆಕಪ್ ಮಾಡಿದ್ದೀವಿ ಎಲ್ಲ ಕೂಡ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಯೂಟ್ಯೂಬ್ ಈಗ ಒಂದು ವಾರ ಆಯಿತು ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ. ಮುಂಚೆ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ಯೂಟ್ಯೂಬ್ ಚಾನಲ್ ಎಲ್ಲ ಕೂಡ ಒಂದೇ ID, ಸೋಷಿಯಲ್ ವರ್ಕರ್ ಬೆಂಗಳೂರು. ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಮಾಡೋ ಏನು ಉದ್ದೇಶ ಅಂದರೆ, ಸಾಕಷ್ಟು ಜನ ನನಗೆ ಕೇಳಿದ ಕ್ಯಾಂಪ್ ಎಲ್ಲೆಲ್ಲಿ ನಡೆಸ್ತಾ ಇರೋ ಮುಂಚೆ ಮಾಹಿತಿ ಕೊಡಿ ಅಂತ ಹೇಳಿದ್ರಲ್ಲ, ಆ ಒಂದು ಉದ್ದೇಶಕ್ಕೋಸ್ಕರ ಬರೋ ವಾರದಲ್ಲಿ ಎಲ್ಲೆಲ್ಲಿ ಕ್ಯಾಂಪ್ ಇದೆ, ಈ ವಿಡಿಯೋ ಮುಖಾಂತರ ನಾನು ಎಲ್ಲರೂ ಕೂಡ ನಮ್ಮ ಕ್ಯಾಂಪ್ ಎಲ್ಲೆಲ್ಲಿದೆ, ಅಪ್ಕಮಿಂಗ್ ಹೆಲ್ತ್ ಕ್ಯಾಂಪ್ಸ್ ಎಲ್ಲೆಲ್ಲಿದೆ ಅಂತ ಹೇಳೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿದ್ದಾಗೆ 25ನೇ ತಾರೀಕು ನಾಳೆ ಕ್ರಿಸ್ಮಸ್ ಇರೋದ್ರಿಂದ ಎಲ್ಲರೂ ಕೂಡ ಹ್ಯಾಪಿ ಮೇರಿ ಕ್ರಿಸ್ಮಸ್. 26ನೇ ತಾರೀಕು KR ಪುರಂ ಬೆಂಗಳೂರಲ್ಲಿ ನಮ್ಮ ಹೆಲ್ತ್ ಕ್ಯಾಂಪು ಹಮ್ಮಿಕೊಂಡಿದ್ದೀವಿ. 27ನೇ ತಾರೀಕು ನವರಂಗ್ ಬೆಂಗಳೂರಲ್ಲಿ ಮುತ್ತೂಟ್ ಫೈನಾನ್ಸ್ ಬ್ರಾಂಚಲ್ಲಿ 27ನೇ ತಾರೀಕು ಹೆಲ್ತ್ ಕ್ಯಾಂಪ್ ಇದೆ. 28ನೇ ತಾರೀಕು ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ಇದೆ ಯಶವಂತಪುರ ಬೆಂಗಳೂರಲ್ಲಿ. ಮೆಗಾ ಹೆಲ್ತ್ ಕ್ಯಾಂಪ್ ಅಂದರೆ ನಾವು ಬ್ಲಡ್ ಚೆಕಪ್ಪು ಮಾಡ್ತೀವಿ, ಅದ್ರ ಜೊತೆಗೆ ಬೇರೆ ಬೇರೆ ಐ ಟೆಸ್ಟು, ಜನರಲ್ ಚೆಕಪ್ಪು, ಸ್ಪರ್ಶ ಹಾಸ್ಪಿಟ್ಲು ಬರ್ತಾ ಇದ್ದಾರೆ. ಹಾಗೆ ಕನ್ನಡಕ ವಿತರಣೆ, ಐ ಚೆಕಪ್ಪು, ಕನ್ನಡಕ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾರೆ. 28ನೇ ತಾರೀಕು ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ಇರೋದ್ರಿಂದ 28ನೇ ತಾರೀಕು ಯಾರಾದರೂ ಬೇಕಾಗಿದ್ರೆ ಹೆಲ್ತ್ ಚೆಕಪ್ಸ್ ಮಾಡ್ಕೋಬೇಕು, ಟೆಸ್ಟಸ್ ಎಲ್ಲ ಮಾಡ್ಕೋಬೇಕಂತ ಹೇಳಿದ್ರೆ 28ನೇ ತಾರೀಕು ಬರ್ಬೋದು. ಅಲ್ಲಿ ಥೈರಾಯ್ಡ್ ಟೆಸ್ಟ್ ಆಗಲಿ, ಬ್ಲಡ್ ಟೆಸ್ಟ್, ಶುಗರ್, ಕೊಲೆಸ್ಟ್ರಾಲ್, ಕಿಡ್ನಿ ಟೆಸ್ಟ್ ಎಲ್ಲ ಕೂಡ ಫ್ರೀಯಾಗಿ ನಡೆಸ್ತಾ ಇದ್ದೀವಿ. 29ನೇ ತಾರೀಕು ರಾಮಮೂರ್ತಿ ನಗರ್ ಬೆಂಗಳೂರಲ್ಲಿ ನಮ್ಮ ಹೆಲ್ತ್ ಕ್ಯಾಂಪು ಮಾಡ್ತಾ ಇದ್ದೀವಿ. 30ನೇ ತಾರೀಕು ಮುತ್ತೂಟ್ ಫೈನಾನ್ಸ್ ಬ್ರಾಂಚ್ ಕಮ್ಮನಹಳ್ಳಿ ಬೆಂಗಳೂರಲ್ಲಿ ನಡೀತಾ ಇದೆ. ಸೊ ಈ ಒಂದು ಬರೋ ವಾರದ ಅಪ್ಡೇಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ 31ನೇ ತಾರೀಕು ನಾವು ಸಂಡೇ 28ನೇ ತಾರೀಕು ಕ್ಯಾಂಪ್ ಮಾಡೋದ್ರಿಂದ ಲೀವ್ ತೊಗೊತಾ ಇದ್ದೀವಿ. ಯಾಕಂದರೆ ಹೊಸ ವರ್ಷ ಬರ್ತಾ ಇದೆ. 31ನೇ ತಾರೀಕು ಮುಗಿದ ಮೇಲೆ ಹೊಸ ವರ್ಷ ಇರೋದ್ರಿಂದ ಎಲ್ಲರೂ ಕೂಡ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ನ್ಯೂ ಇಯರ್ ವಿಶಸ್ ಕೂಡ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ವಿಶ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ, ನಾವು ಏನು ಸರ್ ಹೆಲ್ತ್ ಕ್ಯಾಂಪ್ ಮಾಡ್ತೀರಾ, ಅವ್ರಿಗೇನು ಅದರಿಂದ ಬೆನಿಫಿಟ್ ಅಂತ ಕೇಳ್ಬೋದು ನೀವು. ಏನಾದರೂ ಸುಮಾರು ಜನಕ್ಕೆ ಅವ್ರ ಹೆಲ್ತ್ ಬಗ್ಗೆ ಒಂದು ಐಡಿಯಾನೇ ಇರಲ್ಲ. ಅವರು ಏನು ಫುಡ್ ಆಗಲಿ, ಏನು ಯಾವ ಥರ ಫುಡ್ ತೊಗೊತಾರೆ, ಅವರ ಬ್ಲಡ್ ಟೆಸ್ಟ್ ಹೇಗೆ ನಾರ್ಮಲ್ ಇದೆಯಾ, ಅವ್ರ ಶುಗರ್ ಲೆವೆಲ್ಲು, ಕೊಲೆಸ್ಟ್ರಾಲ್ ಲೆವೆಲ್ಲು, ಕ್ರಿಯಾಟಿನ್ ಫಂಕ್ಷನ್ಸು, ಈ ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡೋದ್ರಿಂದ ಅವರು ಆರೋಗ್ಯ ಬಂದು ಒಂದು ಗಮನ ತಿರ್ಸ್ಕೋಬೋದು. ಸುಮಾರು ಜನಕ್ಕೆ ಬ್ಲಡ್ ಟೆಸ್ಟ್ ಮಾಡೋದಿಲ್ಲ. ಏನಾದರೂ ಪ್ರಾಬ್ಲಮ್ ಥರ್ಡ್ ಸ್ಟೇಜ್ ಹೋದ್ಮೇಲೆ ಟೆಸ್ಟ್ ಮಾಡ್ಕೊತಾರೆ, ಮತ್ತೆ ರಿಪೋರ್ಟಲ್ಲಿ ಪ್ರಾಬ್ಲಮ್ ಇರುತ್ತೆ. ಡಾಕ್ಟ್ರು ಅಡ್ವೈಸ್ ಮಾಡಿದ್ರೇನು ಸರಿ ಮಾಡೋದಕ್ಕಾಗದೇ ಕಾಯಿಲೆಗಳು ತುಂಬ ಇದ್ದಾವೆ. ಅಂಥದ್ರಲ್ಲಿ ಈ ಥರ ಎಲ್ಲ ಹೆಲ್ತ್ ಕ್ಯಾಂಪ್ಸ್ ಮಾಡಿದಾಗ ಅವ್ರು ಏನೇ ಇದ್ರೇನು ಪ್ರಿವೆನ್ಷನ್, ಜಾಗ್ರತೆಯಿಂದ ಅವರ ಆರೋಗ್ಯನ ಕಾಪಾಡ್ಕೋಬೋದು. ಆ ಒಂದು ಇನಿಷಿಯೇಟಿವಿಂದ ನಮಗೆ ಸಾಕಷ್ಟು ಕಂಪನಿಗಳು ಸಪೋರ್ಟ್ ಮಾಡ್ತಾರೆ. NGOs, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಲಿ, ಮುತ್ತೂಟ್ ಫೈನಾನ್ಸ್ ಅವರು ಸಪೋರ್ಟ್ ಕೊಡ್ತಾರೆ. ಇದೇ ಥರ ಕೆಲವೊಂದು ಹಾಸ್ಪಿಟಲ್ ಸಪೋರ್ಟ್ ಕೊಡ್ತಾರೆ ನನಗೆ. ನಾನು ಹೇಳಿದ್ದೀನಿ ಎಲ್ಲ ವಿಡಿಯೋ ನಾನು ಎಲ್ಲೆಲ್ಲಿ ಕ್ಯಾಂಪ್ ಮಾಡ್ತೀನೋ. ಈಗ ಸುಮಾರು ಹಾಸ್ಪಿಟಲ್ ನಾನು ಟೈಅಪ್ ಮಾಡಿಕೊಂಡು ಹೆಲ್ತ್ ಕ್ಯಾಂಪ್ಸ್ ಮಾಡ್ತೀನಿ. ಬೆಂಗಳೂರಲ್ಲಿ ಎಲ್ಲ ಕಡೆ ಮಾಡೋದ್ರಿಂದ ನನಗೆ ಸುತ್ತಮುತ್ತ ಯಾವ ಹಾಸ್ಪಿಟ್ಲ್ ಇದೆಯೋ ಅವರ ಸಪೋರ್ಟ್ ತೊಗೊಂಡು ನಾನು ಹೆಲ್ತ್ ಕ್ಯಾಂಪ್ಸ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ತೀರ ನನ್ನ ವೀಡಿಯೋದಲ್ಲಿ. ನಾನು ಈಗ ಈ ಹೊಸ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ರಿಂದ ನನಗೆ ಸಪೋರ್ಟ್ ಮಾಡಿ, ನನ್ನ ವಿಡಿಯೋ ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ. ನನಗೆ ತುಂಬ ಜನ ವಾಲಂಟಿಯರ್ಸಾಗಿ ಬಂದು ನನ್ನ ಕ್ಯಾಂಪಿಗೆ ಸಪೋರ್ಟ್ ಮಾಡ್ತಾರೆ. ಏಕೆ ಡಾಕ್ಟರ್ಸಿಂದ ಹಿಡಿದು ತುಂಬ ಜನ ಬೇರೆ ಕಡೆ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸರ್ ಫ್ರೀ ಟೈಮ್, ಸಂಡೇಸ್ ಟೈಮ್ ನಾವು ಕೂಡ ಬಂದು ಈ ಥರ ನಾವು ನಿಮ್ಮ ಸೋಷಿಯಲ್ ವರ್ಕ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ನನಗೆ ಅದೇ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನನ್ನ ಸೋಷಿಯಲ್ ವರ್ಕ್ ನಾನು ಒಬ್ಬನೇ ಅಲ್ಲ, ನನಗೆ ಸುಮಾರು ಜನ ಬಂದು ಸಪೋರ್ಟ್ ಮಾಡ್ತಾರೆ. ಇದೇ ಥರ ಸಾಕಷ್ಟು ನಮ್ಮ ಕೆಲಸ ಕೊಡೋಕ್ಕೆ ಕೆಲವೊಂದು ಕಂಪನಿಗಳು ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕು.
ಯಾಕಂದರೆ ಅವರೆಲ್ಲ ನಮಗೆ ಸಪೋರ್ಟ್ ಮಾಡಿಲ್ಲ, ನಮಗೆ ಸಹಾಯ ಮಾಡಿಲ್ಲ ಅಂದರೆ ನಾನು ಸೋಷಿಯಲ್ ವರ್ಕ್ ಮಾಡೋಕ್ಕಾಗಲ್ಲ. ಈ ಒಂದು ವಿಡಿಯೋ ಮುಖಾಂತರ ಅವರು ಕೂಡ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ತಿಂಗಳಲ್ಲಿ ಬರೋ ವಾರದ ಹೆಲ್ತ್ ಕ್ಯಾಂಪ್ ಅಪ್ಡೇಟ್ ಮಾಡಿದ್ದೀನಿ. ಯಾರಾದರೂ ಚೆಕಪ್ ಮಾಡಿಸ್ಕೋಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ ನನ್ನ ಕೈಯಲ್ಲಿ ಆದಷ್ಟು. ಸೊ ಎಲ್ಲರೂ ತಿಳ್ಕೊತಾರೆ, ಸುಮಾರು ಜನ ಅಂದ್ಕೊತಾರೆ ಏನಪ್ಪ ಹೆಲ್ತ್ ಕ್ಯಾಂಪ್ಸ್ ಮಾಡಿದ್ರೆ ಎಲ್ಲ ಕೂಡ ಸರಿ ಮಾಡಿಬಿಡ್ಬೋದು ಅಂತ. ಒಂದು 50% ನಮ್ಮ ಕೈಯಲ್ಲಿ ಆದಷ್ಟು ಫ್ರೀ ಮಾಡ್ತೀವಿ. ಅವ್ರಿಗೆ ತೊಂದರೆ ಇದೆಯಾ ಅಂತ ಐಡೆಂಟಿಫೈ ಮಾಡಿ ಕೊಡ್ತೀವಿ. ನಾರ್ಮಲ್ ಇದ್ದರೆ ರಿಪೋರ್ಟ್ ನಾರ್ಮಲ್ ಇದೆ ಅಂತ ಒಂದು ಎವ್ರಿ 6 ಮಂತ್ 3 ಮಂತ್ಸ್ ಒಂದು ಹೆಲ್ತ್ ಚೆಕಪ್ ಮಾಡ್ಕೋಬೇಕು. ಸುಮಾರು ಜನ ಚೆಕಪ್ಪೇ ಮಾಡಿಸ್ಕೊಳ್ಳಲ್ಲ, ನಾನು ಹೇಳಿದ್ದೀನಿ. ಸೊ ಅದರಿಂದ ಎಲ್ಲರೂ ಕೂಡ ಬಂದು ಈ ಥರ ಹೆಲ್ತ್ ಕ್ಯಾಂಪ್ಸು ನಾನು ಒಬ್ಬನೇ ಅಲ್ಲ, ಸುಮಾರು ಜನ ಸೋಷಿಯಲ್ ವರ್ಕ್ ಮಾಡ್ತಾ ಇರ್ತಾರೆ, ಸುಮಾರು ಆರ್ಗನೈಸೇಷನ್ನು ಈ ಥರ ಹೆಲ್ತ್ ಚೆಕಪ್ಸ್ ಮಾಡ್ತಾ ಇರ್ತಾರೆ. ಎಲ್ಲರೂ ಈ ಥರ ಹೆಲ್ತ್ ಕ್ಯಾಂಪ್ ಎಲ್ಲೇ ನೋಡಿದ್ರೇನು ಚೆಕಪ್ ಮಾಡ್ಕೊಳ್ಳಿ, ಟೈಮ್ ಕೊಡಿ, ಸ್ವಲ್ಪ ಆರೋಗ್ಯ ಬಗ್ಗೆ ಸ್ವಲ್ಪ ಗಮನ ತಗೊಳ್ಳಿ. ಎಲ್ಲೇ ಕ್ಯಾಂಪ್ ಮಾಡಿದ್ರೂ ಒಂದು 5 ನಿಮಿಷ ಟೈಮ್ ಕೊಟ್ಟು ಆ ಒಂದು ಚೆಕಪ್ನ ಮಾಡಿಕೊಂಡು ನಾರ್ಮಲ್ ಇದ್ದರೆ ಖುಷಿ ಅಲ್ವಾ. ಸೊ ಅದರಿಂದ ಈ ಒಂದು ವಿಡಿಯೋ ಮುಖಾಂತರ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಏನೋ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ, ಏನೋ ಪಬ್ಲಿಕ್ ಸುಮ್ಮನೆ 4 ಫೋಟೋ ತೊಗೊತಾರೆ ಅಂತ ಅನ್ಕೋಬೇಡಿ. ಇದು ಕಂಪ್ಲೀಟ್ಲಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ದ ಮಾಡ್ತಾ ಇರೋದು. ಸೊ ಎಲ್ಲರೂ ಕೂಡ ಧನ್ಯವಾದ. ನಾನು ಇದೇ ಥರ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹೆಲ್ತ್ ಕ್ಯಾಂಪು ಎಲ್ಲೆಲ್ಲಿ ನಡೆಯುತ್ತೆ ಅಂತ ನಾನು ಈ ಥರ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ತೀನಿ. ನಿಮಗೆ ಗೊತ್ತಿರೋರಿಗೆ, ಅಕ್ಕಪಕ್ಕ ವಯಸ್ಸಾಗಿರೋರಿಗೆ, ನಿಯರ್ ಬೈ ಏರಿಯಾ ನಾನು ಹೇಳಿದ್ರೆ ಅಲ್ಲಿ ಯಾರೋ ಇದ್ದರೆ ಹೇಳಿ, ನೀವು ಸೋಷಿಯಲ್ ಸರ್ವಿಸ್ ಮಾಡಿ, 4 ಜನಕ್ಕೆ ಒಳ್ಳೆಯದಾಗಲಿ. ಸೊ ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮರಿಬೇಡಿ, ನನ್ನ ವಿಡಿಯೋ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟಿಂದ ನಾನು ಇನ್ನೂ ಸಾಕಷ್ಟು ಕೆಲಸ ಮಾಡೋದಕ್ಕೆ ಒಂದು ಮೋಟಿವೇಟ್ ಆಗಿರಬೇಕು. ಥ್ಯಾಂಕ್ ಯು. ಮುಂದಿನ ವಿಡಿಯೋ ನೋಡೋಣ ಬನ್ನಿ.